ಒಬ್ರು ಮಾತಾಡಿರೋ ತಪ್ಪು ಮಾತುಗಳಿಗೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಜನ ಕರ್ನಾಟಕ MLA ಅಂತ ಚೀತು ಅಂತ ಹೋಗಿತಾ ಇದ್ದಾರೆ. ಎಲ್ಲಾ ಸ್ಟೇಟ್, ಎಲ್ಲಾ ಭಾಷೆ, ಎಲ್ಲಾ ಜನಗಳ ಬಾಯಲ್ಲೂ ಇದೇ ಮಾತು, ಕರ್ನಾಟಕ MLA ಅಂತ. ಯಾವ ವ್ಯಕ್ತಿ ಮಾತಾಡಿದರೆ ಅವ್ರ ಹೆಸರೇ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಇತ್ತೀಚೆಗೆ MLA ಒಬ್ರು ಅತ್ಯಾಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಅದಕ್ಕೆ ಸ್ಪೀಕರ್ ಅವರು ನಗ್ತಾರೆ. ಇದು ಎಲ್ಲಾ ಕಡೆ ಹರಿದಾಡ್ತಾ ಇದೆ, ನಿಮಗೂ ಗೊತ್ತಿರ್ಬೋದು. ಗಾದೆ ಮಾತಿನ ಹೆಸರಿನಲ್ಲಿ ಒಂದು ಸ್ಟೇಟ್ಮೆಂಟ್ ನ ಹೇಳ್ತಾರೆ, when rape is inevitable, lie down and enjoy it ಅಂತ. ಅದಕ್ಕೆ ಹಾನರಬಲ್ ಸ್ಪೀಕರ್ ಸರ್, ನೀವು ಕೂಡ ನಗ್ತೀರಾ? ಒಬ್ಬರ ತಪ್ಪಿಂದ ಇಡೀ ಕರ್ನಾಟಕಕ್ಕೆ ಮಸಿ ಬಳಿತಾ ಇದ್ದಾರೆ. ಆಚೆ ಈಚೆ ಇರೋ ಜನ ತಪ್ಪು ಸಿಕ್ಕಿದ್ರೆ ಸಾಕು ಅಂತ ಹುಡುಕೊಂಡು ಕಾಯ್ಕೊಂಡು ಕೂತಿರ್ತಾರೆ. ಅಂತದ್ರಲ್ಲಿ ನಾವೇ ಹೋಗಿ ಸಿಕ್ಕಾಕೊಂಡು ಇವತ್ತು ಎಲ್ಲಾರ ಬಾಯಿಗೂ ಕರ್ನಾಟಕನ ಗುರಿ ಮಾಡಿದೀರಾ. ನಾವುಗಳು ವೋಟ್ ಹಾಕಿ ವಿಧಾನಸಭೆಯಲ್ಲಿ ಕೂರ್ಸಿರೋದಕ್ಕೆ ಅನ್ಸ್ಕೊಳ್ಳೇಬೇಕು, ಉಗಿಸ್ಕೊಳ್ಳೇಬೇಕು. ಇದ್ರಲ್ಲಿ ಯಾರ್ದು ಏನು ತಪ್ಪಿಲ್ಲ, ನಾವು ನಮ್ ಜನಗಳದೇ ತಪ್ಪು. ಯಾಕಂದ್ರೆ ವೋಟ್ ಹಾಕ್ತವ್ರೆ ನಾವಲ್ವಾ? ನಮಗೋ ಅಥವಾ ನಮ್ಮ ಮನೆಯ ಹೆಣ್ಮಕ್ಳಿಗೋ ಈ ತರ ಅತ್ಯಾಚಾರ ಆಗ್ತಾ ಇರ್ಬೇಕಾದ್ರೆ ಅದನ್ನ ಎಂಜಾಯ್ ಮಾಡೋ ಅಂತ ಹೇಳಕ್ಕಾಗತ್ತಾ? ಬಾಯಾದ್ರೂ ಬರುತ್ತಾ? ಗಾದೆ ಮಾತುಗಳು ಒಳ್ಳೆವೂ ಇವೆ, ಕೆಟ್ಟದ್ದು ಇವೆ. ಯಾವ್ದನ್ನ ಆರಿಸ್ಕೋತೀವಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿರತ್ತೆ. ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವಂತಹ ಗಣ್ಯ ವ್ಯಕ್ತಿಗಳಾಗಿರೋದ್ರಿಂದ ಎಲ್ಲಾ ಕ್ಯಾಮ್ರಾಗಳು, ಎಲ್ಲಾ ಮೀಡಿಯಾಗಳು ಹದ್ದಿನ ಕಡೆ ನಿಮ್ಮ ಮೇಲೆ ಇರುತ್ತೆ. ಏನೇ ಮಾತಾಡ್ಬೇಕಾದ್ರೂ ತುಂಬಾ ಎಚ್ಚರಿಕೆಯಿಂದ ಮಾತಾಡ್ಬೇಕು. ನಾವೇನೋ ಮಾತಾಡಿದ್ರೆ ಅದನ್ನ ಕಟ್ ಮಾಡಿ ಇನ್ನೊಂದ್ ತರ ತೋರ್ಸೋಂತಹ ಜನ ಇರುವಾಗ ಚೂರು ಎಚ್ಚರ ತಪ್ಪಿ ಮಾತಾಡಿದ್ರು ಸಿಕ್ಕಿದ್ದ ಚಾನ್ಸ್ ಅಂತ ಇವಾಗ ಬೇರೆ ಜನ ಎಲ್ಲಾನು ಕರ್ನಾಟಕ ಅಂತ ಹೆಸರು ಬಳಸಿ ಜಾತ್ರೆ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಇದನ್ನ ಇನ್ನೂ ರೋಸ್ಟ್ ಮಾಡಿ ಎಳ್ದಾಡಿ ಉಜ್ಜಾಡ್ಬೇಕು ಅಂತ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕರ್ನಾಟಕದ ಹೆಸರನ್ನ ಬಳಸಬೇಡಿ. ಕರ್ನಾಟಕ MLA ಅಂತ ದಯವಿಟ್ಟು ಹೇಳ್ಬೇಡಿ. ಅವರ ಹೆಸರೇನಿದ್ಯೋ ಅವ್ರಿಗೊಂದು ನೇಮ್ ಇದೆ, ಅವ್ರ ನೇಮ್ನ ಡೈರೆಕ್ಟ್ ಆಗಿ ಹಾಕೊಂಡು ಹೇಳ್ಕೊಡಿ ಅವ್ರಿಗೇನೆ. ದಯವಿಟ್ಟು ಕರ್ನಾಟಕದ ಹೆಸರನ್ನ ಮಾತ್ರ ಬಳಸಿ ಅದನ್ನ ಹಾಳು ಮಾಡ್ಬೇಡಿ ಪ್ಲೀಸ್.